Ciao. Just one mention of it. कलाधरावतं सकं किलासिलोकरक्षकं लताशुभाशुनाशकं नमामि विनायकं ಶ್ರೀ ವಿಘ್ನ ವಿನಾಶಕನ ಮನದಲ್ಲಿ ನಡೆಯುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಇಂದು ಹೀರೋ ವಿಡಾ ಎಲೆಕ್ಟ್ರಿಕಲ್ ಸ್ಕೂಟರ್ ವಾಹನ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸುಂದರ ಶುಭ ಕಾರ್ಯಕ್ರಮಕ್ಕೆ ಆಗಮಿಸಿದ ಆದರಣೀಯ ಅತಿಥಿಗಳಿಗೆ ಸರ್ವ ಸಭಿಕರಿಗೂ ಸ್ವಾಗತ. ಪ್ರಾರ್ಥನಾ ಗೀತೆ ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿಗೂ ಹೃದಯ ತುಂಬಿ ಸ್ವಾಗತಿಸಲು ಬರುತ್ತಿದ್ದಾರೆ ಶ್ರೀ ವೆಂಕಟೇಶ್ ಆಟೋಮೊಬೈಲ್ಸ್ನ ಮಾಲೀಕರಾದ ಡಾಕ್ಟರ್ ಕೃಷ್ಣಾಜಿ ಕುಲಕರ್ಣಿ ಅವರು. ಅತ್ಯಂತ ಬಿಜಿ ಶೆಡ್ಯೂಲ್ನಲ್ಲಿಯೂ ಕೂಡ ಡಾಕ್ಟರ್ ಅಜಯ್ ಸಿಂಗ್ ಅವರು ಭಾಳ ಆತ್ಮೀಯರು. ನಮಗೂ ಅವರಿಗೆ ಭಾಳ 40 ವರ್ಷದಿಂದ ಅದು ಸಂಬಂಧ. ಅವ್ರು ನೋಡಿದರೆ ಒಂಥರ ನಮ್ಗೆ ಭಾಳ ಖುಷಿ ಆಗ್ತದೆ. ಅವ್ರಿಗೆ ನಾನು ಮೊನ್ನೆ ನೆಲವಿಗೆ ಹೋಗುವಾಗ ಹೇಳಿದ್ದೆ, ನಿಮ್ಮ ಅಮೃತಾಸದಿಂದಲೇ ಅದು ಲಾಂಚ್ ಆಗ್ಬೇಕಂತ ಹೇಳಿದೆ. ಪಾಪ ತಕ್ಷಣ ಒಪ್ಕೊಂಡು 14ನೇ ತಾರೀಕು ನಾನು ಬರ್ತೀನಿ ಅಂತ ಹೇಳಿದರು. ಇವತ್ತು ಈ ಕಾರ್ಯಕ್ರಮಕ್ಕೆ ಎಲೆಕ್ಟ್ರಿಕ್ ಹೀರೋ ವಿಡಾ ಅಂತ ಸ್ಕೂಟ್ರ್ ಬಂದಿದೆ. ಅದನ್ನು ಅವರ ಅಮೃತಾಸದಿಂದ ಇವತ್ತು ನಾವು ಮಾರ್ಕೆಟಿಗೆ ಬಿಡುಗಡೆ ಮಾಡ್ತಾಯಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಅವರು ಭಾಳ ಸಂತೋಷದಿಂದ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ವೈಯಕ್ತಿಕವಾಗಿ, ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಸಿಬ್ಬಂದಿಯ ಪರವಾಗಿ ನಾನು ಆತ್ಮೀಯ ಸ್ವಾಗತ ಮಾಡ್ತೀನಿ. ನನಗೆ ಸೋದರ ಸಮಾದರು ಮತ್ತು ಗುಲ್ಬರ್ಗ ಡೆವಲಪ್ಮೆಂಟ್ ಅಥಾರಿಟಿ ಮಾಜಿ ಚೇರ್ಮನ್ರಾದಂಥ ನಾರಾಯಣರಾವ್ ಕಾಳೆ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಅತಿಥಿಯಾಗಿ ನಮ್ಮ ಕಡೆಗೆ ಹೋಗೋಟ್ಟು ಬಂದಿದ್ದಾರೆ. ಬಾಂಬೆ ಸೆಟ್ ಅವರು ಕೂಡ KPCC ಮೈನಾರಿಟಿ ಸೆಲ್ ಜನರಲ್ ಸೆಕ್ರೆಟರಿ ಇದ್ದಾರೆ. ನಮಗೆ ಬಹಳದ ಆತ್ಮೀಯರು. ಅವರು ಕೂಡ ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಹೀಗಾಗಿ ನನಗೆ ಆತ್ಮೀಯ ಮಿತ್ರರು ಮತ್ತು ಹಿರಿಯ ಕಾಂಗ್ರೆಸ್ ನಾಯಕರಾದಂಥ ಸನ್ಮಾನ್ಯ ಶ್ರೀ CA ಪಾಟೀಲ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ಇವತ್ತು ಕಾರ್ಯಕ್ರಮ ಸ್ವಲ್ಪ ಲೇಟ್ ಆಗಿದೆ. ನಾವು ಸಾಧಾರಣ 5:30 ಟೈಮ್ ಕೊಟ್ಟಿದ್ದೀವಿ, ಸ್ವಲ್ಪ 1 ಗಂಟೆ ಲೇಟ್ ಆಗಿದೆ. ಮತ್ತು ಈ ಕಾರ್ಯಕ್ರಮಕ್ಕೆ ಭಾಳಷ್ಟೆಲ್ಲ ಸೀನಿಯರ್ ಜರ್ನಲಿಸ್ಟ್ ಬಂದಿದ್ದೀರಿ. ಎಲ್ಲ ಪತ್ರಕರ್ತ ಮಿತ್ರರಿಗೂ ಮತ್ತು ಏನು ಗ್ರಾಹಕರ ಮಿತ್ರರು ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರಿ ಈಗ ದೀಪ ಬೆಳಗೋದ್ರೊಂದಿಗೆ ಕಾರ್ಯಕ್ರಮವನ್ನು ಚಾಲನೆ ಕೊಡ್ತಾರೆ. 140 ಇದಕ್ಕೆ ಮಿನಿಸ್ಟರ್ ಆಫ್ ಹೆವಿ ಇಂಡಸ್ಟ್ರಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಸ್ಪೆಷಲ್ ಸಬ್ಸಿಡಿ ಬರ್ತಾ ಇದೆ ಸರಿ ನೋಡಿ. ಸರಿ ಈ ಕಡೆ ಸರ್, ಸರಿ ಈ ಕಡೆ ಸರ್, ಸರಿ ಇಲ್ಲಿ ನೋಡಿ ಸರ್. कितना करना देखिए नोटिस हो गई राइट. लाल भाई सर सर कुलकर्णी सर ಸರ್ ಗೊತ್ತಾಗಲ್ಲ. ಚಾರ್ಜ್ ಮಾಡಿದ್ರೆ ಎಷ್ಟು ಕಿಲೋಮೀಟರ್ ಹೋಗ್ತದೆ? 100 ಕಿಲೋಮೀಟರ್. सर एक 5 hours. 5 hours charge. 5 hours 55 minutes. 5 hours 6 hours. 6 hours. ಶಿವಕುಮಾರ್ ಅಂತೇಳಿ ಹೀರೋ ಶೋರೂಮ್ ಮ್ಯಾನೇಜರ್ ಮಾತಾಡೋದು. ಈ ವಾಹನಗಳ ವಿಶೇಷ ಬಗ್ಗೆ ಹೇಳ್ತೀನಿ, ಒಂದು 2 ಕೇಳಿಸ್ಕೊಂಡ್ರೆ. ದ ಹೀರೋ ವಿಡಾ V2 is an electric scooter that comes with an variants light, pro plus 3 variant ಬರ್ತದೆ ಸರ್. Features 2 removable batteries and touchscreen 2FT display, keyless cruise control also available in this vehicle.
This powered by 6 kilowatts PMSM motor and offers various range option depending on the battery capacity. The certified range is 165 range and on the battery capacity is 6.58. On the battery capacity is a 165 kilo range. The VIDA V2 also various features like regenerative braking system and comfortable seat height and focusing on connectivity through Bluetooth and Wi-Fi connectivity. The features are as also follows: 2 removable batteries wherever you can charge it. Example, office, home, restaurant, etc. ಎಲ್ಲೂ ಚಾರ್ಜ್ ಮಾಡ್ಬೋದು. ಆಮೇಲೆ ಇದರೊಳಗೆ 3 ವೇರಿಯಂಟ್ ಬರ್ತಾರೆ. The range Pro variant is 165 certified range and the Plus variant is 143 range and the Light is 94 range. The Pro variant kilowatt is 125 kg ಬರ್ತದೆ and the Plus variant is 124 kg ಬರ್ತದೆ and the Light variant is 160 kg ಬರ್ತದೆ. Comfortable and convenience under the VIDA has a comfortable seat height 777 mm and the ground clearance is 155 mm and the wheel base is 1301 mm. It also includes features like keyless key, cruise control and multiple range modes. There are 3 range modes in Eco. There are 3 range modes in Plus mode, Eco, Ride, Sports, and the in Pro mode, Eco, Ride, Sports, Custom. There are 4 modes. In Light, there are only 2 modes, Eco and Ride. It comes with an 3 years 30,000 kilometers, and the vehicle warranty comes with an 5 years 50,000 kilometers. Thank you. ದೇವರಿಗೆ ಶಾಸಕರಾದಂಥ ಸನ್ಮಾನಿಸಿ ಡಾಕ್ಟರ್ ಅಜಯ್ ಸಿಂಗ್ ಅವರು ಎರಡು ಮಾತಾಡ್ತಾರೆ. ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವಂತಹ ನಮ್ಮ ತಂದೆಯವರಾಗಿರುವಂಥ ದಿವಂಗತ ಧರ್ಮಸಿಂಗ್ ಸಾಹೇಬ್ ಒಡನಾಡಿ ಆಗಿರುವಂತಹ ಹಿರಿಯರು, ಮಾಜಿ GDA ಅಧ್ಯಕ್ಷರು ಆಗಿರುವ ಸನ್ಮಾನ್ಯ ನಾರಾಯಣರಾವ್ ಕಾಳೆ ಅವರೇ ಮತ್ತು ಇನ್ನೋರ್ವ ನಮ್ಮ CA ಪಾಟೀಲ್ ಅವರು ಕೂಡ KPCC ಜನರಲ್ ಸೆಕ್ರೆಟರಿ ಆಗಿ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ತಂದೆಯವ್ರ ಜೊತೆ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಮೈನಾರಿಟಿ ರಾಜ್ಯ ಮಟ್ಟದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ನಮ್ಮ ಲಾಲ್ ಸೇಠ್, ಬಾಂಬೆ ಸೇಠ್ ಅವರು ಮತ್ತು ವಿಶೇಷವಾಗಿ ಇಲ್ಲಿರ್ತಕ್ಕಂಥ ನಮ್ಮ ಯುವ ಮುಖಂಡಗಳಾಗಿರುವಂಥ ರಹೀಂ ಖಾನ್ ಪಠಾಣ್ ಅವರು ಮತ್ತು ಇದರ ಕೇಂದ್ರ ಬಿಂದುಗಳಾಗಿರುವಂಥ ಈ ಒಂದು ಕಾರ್ಯಕ್ರಮ ಕಾರಣೀಭೂತರಾಗಿರುವಂತಹ ನಮ್ಮ ತಂದೆಯವರು, ಯಾಕಂದರೆ ನಮ್ಮ ಕುಟುಂಬ ಸದಸ್ಯರಿದ್ದ ಹಾಗೆ ಕೃಷ್ಣ ಕುಲಕರ್ಣಿ ಅವರು ಕೂಡ ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕರೆದಾಗ ಮತ್ತು ಸಿದ್ದಮಲ್ಲಪ್ಪ ಮೋದಿ ಅವರಿದ್ದಾರೆ, ಭಾಳಷ್ಟು ನಮ್ಮ ತಂದೆಯವರ ಅನುಯಾಯಿಗಳಿದ್ದಾರೆ, ವೀರೇಶ್ ಅವರೆಲ್ಲರೂ ಕೂಡ ಇಲ್ಲಿ ಇದ್ದಾರೆ. ಇಲ್ಲಿ ಬಂದಿರಂದರೆ ಭಾಳ ಸಂತೋಷ ಅನಿಸ್ತಾ ಇದೆ. ಇಲ್ಲಿ ಬರಬೇಕಂದ್ರೆ ಸ್ವಲ್ಪ ತಡ ಆಯಿತು, ಅನಿವಾರ್ಯ ಕಾರಣಗಳಿಂದ, ಬೇರೆ ಬೇರೆ ಕಾರಣದಿಂದ ನಾನು ಇಲ್ಲಿ ಬರಬೇಕಂದ್ರೆ ಸ್ವಲ್ಪ ತಡ ಆಯಿತು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಾರ್ಯಕ್ರಮ ಎಲ್ಲ ಕಡೆಯನ್ನು ಮುಗಿಸಿ ಮೊನ್ನೆ ಬುಧವಾರ ಒಂದು 4-5 ದಿವಸ ಹಿಂದೆ ನಮ್ಮ ನೆಲುಗೆಯಲ್ಲಿ ಊರಿನಲ್ಲಿ ನಡೆದಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ಕೃಷ್ಣ ಕುಲಕರ್ಣಿ ಅವರು ನಮ್ಗೆ ಹೇಳಿದ್ರು, ಈ ಥರ ನಾವು ತಮ್ಮ ಮುಖಾಂತರ ಇದು ಮಾಡಬೇಕಂದ್ರೆ ಇಲ್ಲ, ನಾನು ಖಂಡಿತವಾಗಿ ನಾನು ಬರ್ತೀನಿ. ಸಾಯಂಕಾಲ ತಮ್ಮಿರ್ತಕ್ಕಂಥ ಒಂದು ಕಾರ್ಯಕ್ರಮ ನಾನು ಖಂಡಿತವಾಗಿ ನಾನು ಬಂದೇ ಬರ್ತೀನಿ. ಯಾಕಂದರೆ ಈಗಂತಲ್ಲ, ಸುಮಾರು 40 ವರ್ಷದಿಂದ ಇವತ್ತು ಇಲ್ಲಿ ಬಂದರೆ ಅವ್ರಿಗೆಲ್ಲ ನಾವು ನೋಡಿದ್ರೆ ನಮ್ಮ ತಂದೆಯವರು ದಿವಂಗತ ಧರ್ಮಸಿಂಗ್ ಸಾಹೇಬರು ನಮ್ಮ ಕಣ್ಮುಂದೆ ಬರ್ತಾರೆ. ಅವರು ಇದು ಇರ್ತಕ್ಕಂಥ ಒಂದು ಕುಟುಂಬದ ಒಂದು ಸಂಬಂಧಗಳು ಇದು ಎಂದಿಗೂ ಕೂಡ ನಾವು ಮರೆಯೋಕ್ಕೆ ನಾವು ಸಾಧ್ಯ ಇಲ್ಲ. ಇವತ್ತು ಬರಬೇಕಂದ್ರೆ ಭಾಳಷ್ಟು ಅವರ ಕಾರ್ಯಕ್ರಮಗಳಿಗೆ ನಾವು ಭಾಳ ಸತಿ ಸಾಹೇಬರು ಬಂದಿದ್ದಾರೆ, ನಾನು ಕೂಡ ಬಂದಿದ್ದೀನಿ ಇಲ್ಲಿ ಮತ್ತೆ ಇವತ್ತು ಇದು ಈ ಥರ ಒಂದು ವೆಹಿಕಲ್ ನಾವು ನೋಡಿದ್ರೆ ವಿಡಾ ಹೀರೋ ಅಂದರೆ ನಾವು ಕಾಲೇಜಲ್ಲಿದ್ದಾಗ ಅವಾಗ ಇರ್ತಕ್ಕಂಥ ಹೀರೋ ವೆಹಿಕಲ್ಸೇ ಇರ್ತಿತ್ತು. ಹೀರೋ ಇಲ್ಲ ಅಂದರೆ ಸುಜುಕಿ ಅಷ್ಟೇ ಅಲ್ಲಿ ಇರ್ತಕ್ಕಂಥ. ಇವಾಗ ಹೀರೋ ಇರ್ತಕ್ಕಂಥ ಈ ಒಂದು 1,40,000 ಸಬ್ಸಿಡಿನೂ ಕೂಡ ಸಿಗ್ತದೆ. ಯಾಕಂದರೆ electronic vehicles, the future of India lies in electronic vehicles. Yes. Because in future I do not know how much of petrol and diesel will be available, but everyone is shifting to electric vehicles, and ಇವರು ಈ ಥರ ಮಾಡ್ತಾ ಇದ್ದಾರೆ. 1,40,000 ಅಂದರೆ ಇಟ್ ಇಸ್ ವೆರಿ ವೆರಿ ರೀಸನಬಲ್. 1,40,000ದಲ್ಲಿ 10,000 ಸಬ್ಸಿಡಿನೂ ಕೂಡ ದಿವಸ ಕೇಂದ್ರ ಸರ್ಕಾರ ಅದನ್ನು ಕೂಡ ಕೊಡ್ತಾ ಇದ್ದಾರೆ. ಮತ್ತು ಇದನ್ನು ಬೂಸ್ಟ್ ಚಾರ್ಜರ್ ನಾವು ನೋಡಿದ್ರೆ ಒಂದು ತಾಸಿನಲ್ಲಿ 80% ಚಾರ್ಜ್ ಆಗ್ತದೆ. ಮತ್ತು ಇಡೀ ರಾತ್ರಿ ಚಾರ್ಜ್ ಮಾಡಿದ್ರೆ 5 hours 55 minutes ಅಂದರೆ ಆಲ್ಮೋಸ್ಟ್ 100 ಕಿಲೋಮೀಟರ್ಸ್ ಹೋಗ್ತದೆ. ಯಾಕಂದರೆ ಇವಾಗ ಸಿಟಿಯಲ್ಲಿ ಯಾರು ಕೂಡ 100 ಕಿಲೋಮೀಟರ್ಸ್ಗಿಂತ ಜಾಸ್ತಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಇರ್ತಕ್ಕಂಥ ಒಂದು ಟ್ರಾಫಿಕ್ ನಾವು ನೋಡ್ತಾ ಇದ್ದೀವಿ, ಎಲ್ಲ ರೀತಿ 100 ಕಿಲೋಮೀಟರ್ಸ್ಗಿಂತ ಜಾಸ್ತಿ ಹೋಗಲ್ಲ. ನಾನು ಯಾಕೆ ಇದು ನಮ್ಮ ಒಂದು ಟೈಮಲ್ಲಿ ನಾವು ಕಾಲೇಜಲ್ಲಿದ್ದಾಗ ಈ ಬೈಕ್ಸ್ ಎಲ್ಲ ಯಾಕೆ ಬಂದಿಲ್ಲ ಅಂತ ನಾವು ನೋಡಿದ್ರೆ ಅನ್ಕೊಳ್ತೀವಿ. ಈ ಥರ ಇರ್ತಕ್ಕಂಥ ಒಂದು ಸ್ಟೈಲಿಶ್ ಫ್ಯೂಚರ್ ಇದೆ, ವಿಡಾ ಇದೆ. ಇಲ್ಲಿ ಕಲಬುರಗಿಯವರು ಬಹಳಷ್ಟು ಇದು ಒಳ್ಳೇದಾಗ್ತದೆ. ನಾನು ಅವ್ರಿಗೆ ಶುಭವನ್ನು ಕೋರುತ್ತೀನಿ. ಈ ಥರ ಒಳ್ಳೆ ಕೆಲಸ ಇದೆ. ಅವರು ಹಿಂದೆಯೂ ಕೂಡ ಬಹಳಷ್ಟು ಒಳ್ಳೆ ಕೆಲಸ ಮಾಡ್ತಾ ಬಂದಿದ್ದಾರೆ. ಎಲ್ಲ ನಾವು ಯಾವಾಗಲೂ ಕೂಡ ಅವ್ರ ಜೊತೆ ಇರ್ತೀವಿ. ಅವ್ರಿಗೆ ಒಳ್ಳೇದಾಗಲಿ ಅಂತ ಶುಭ ಹಾರೈಸ್ತೀನಿ.
ಕಾಸ್ಟ್ಯೂಮ್ ಈ ಥರನಾ ವೆಹಿಕಲ್ಲು? ಹೌದು ಈಗ ತೋರಿಸ್ತೀನಿ. ಈಗ ಅದರಲ್ಲಿ ನಾವೊಂದು ಗಂಟೆನ ಬೇರೆ ಶೋರೂಮ್ ಮಾಡ್ತೀವಿ, ಸಪ್ರೇಟ್ ಅವರು ಆಲ್ ಪ್ರೀಮಿಯಂ ದೊಡ್ಡ ವೆಹಿಕಲ್ಸ್. थोड़ा पीछे के डॉक्टर साहब हाँ ಸರ್ सर ಈ ಕಡೆ ಕಾರ್ ಸೇಮ್ ಕಲರ್ ಚೇಂಜ್. ಸರ್ ಈ ಕಡೆ ಸರ್. अरे That was the first scooter. हाँ ಗಾಡಿ ಸ್ಟಾರ್ಟ್ ಬ್ರದರ್ ಇಲ್ಲಿ ನೋಡು. ಎಸ್ ಸರ್. ಸರ್ ಸರ್ ಬರ್ರಿ ಅಲ್ಲಿ ಬಸ್ ಬರ್ರಿ. ವೆರಿ ನೈಸ್. ಗೊತ್ತೇ ಆಗಲ್ಲ.